ವಿಜಯಪುರ ಜಿಲ್ಲೆಯ ರೈತರಿಗೆ ಅಗತ್ಯವಾದ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜಗಳ ಕೊರತೆ ಮತ್ತು ನಿರಂತರ ದರ ಏರಿಕೆಯನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಮಳೆಗಾಲ ಆರಂಭವಾಗಿದ್ದು ರೈತರು ಬಿತ್ತನೆ ಕಾರ್ಯಕ್ಕೆ ಸಜ್ಜಾಗಿರುವ ಸಮಯದಲ್ಲಿ ತಾಲೂಕು ಹಾಗೂ ಹೋಬಳಿ ಮಟ್ಟದಲ್ಲಿ ರಸಗೊಬ್ಬರ ಮತ್ತು ಗುಣಮಟ್ಟದ ಬೀಜಗಳ ಕೊರತೆ ಎದುರಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ರೈತರಿಗೆ ಅಗತ್ಯ ವಸ್ತುಗಳನ್ನು ಸಮಯಕ್ಕೆ ಸರಿಯಾಗಿ ಪೂರೈಕೆ ಮಾಡಬೇಕು, ದರ ಏರಿಕೆಯನ್ನು ನಿಯಂತ್ರಿಸಬೇಕು ಹಾಗೂ ಕೃಷಿ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಲ್ಪಿಸಬೇಕು ಎಂದು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಕರವೇ ಸ್ವಾಭಿಮಾನಿ ಬಣ ಜಿಲ್ಲಾಧ್ಯಕ್ಷ ನಿಂಗರಾಜ ಬಿದರಕುಂದಿ, ಜಿಲ್ಲಾ ಗೌರವಾಧ್ಯಕ್ಷ ಅನಿಲ ಇಕ್ಕಡೆ, ಉಪಾಧ್ಯಕ್ಷ ಪ್ರಭು ಮಂಕಣಿ, ಪ್ರಧಾನ ಕಾರ್ಯದರ್ಶಿ ಬಾವಾಸಾಬ ಹತ್ತರಿಕಾಳ, ಮಹಿಳಾ ಘಟಕದ ಅಧ್ಯಕ್ಷೆ ಜಯಶ್ರೀ ಸಾವಕಾರ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ನಾನು ಒಂದು ಬೃಹತ್ ಹೋರಾಟ ಮಾಡ್ತಾ ಇದ್ದೆ ಸರ್. ಯಾಕೆ ಏನು ಸಮಸ್ಯೆ ಆಗಿದೆ ಸರ್? ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನ ಬಣದಿಂದ ನಾವು ಒಂದು ಹೋರಾಟ ಮಾಡಿದ್ದೆವು. ನಿಜವಾಗಿಯೂ ಅನ್ನದಾತರೇ ದೇವರು, ಅನ್ನದಾತರೇ ದೇವರಿದ್ದಂಥವರಿಗೆ ಇವತ್ತು ಏನಾಗಿದೆ, ಜೂನ್ನ ಮಳೆಯ ಹಂಗಾಮ, ಬಿತ್ತನೆ ಹಂಗಾಮ. ಇವತ್ತು ಕರ್ನಾಟಕ ಸರ್ಕಾರದ ನೂತನ ಮುಖ್ಯಮಂತ್ರಿಯಾಗಿ ಬಂದಂಥ ಡಿ ಕೆ ಶಿವಕುಮಾರ್ ಇದ್ದಾರೆ ಮತ್ತು ಇನ್ನೂ ಒಂದು ಈ ಕೃಷಿ ಸಚಿವರನ್ನ ಯಾರನ್ನೂ ನೇಮಕ ಮಾಡಿಲ್ಲ, ಅದು ಅವರೇ ಖಾತೆಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಸಮಗ್ರ ಕರ್ನಾಟಕದಲ್ಲಿ, ಬರೀ ಉತ್ತರ ಕರ್ನಾಟಕ ಅಲ್ಲ, ಅಖಂಡ ಕರ್ನಾಟಕದಲ್ಲಿ ಇವತ್ತು ರೈತರಿಗೆ ಬಿತ್ತನೆ ಬೀಜಗಳ ಒಂದು ಧಾರಣಿ ಏನೋ ಒಂದು ರೇಟ್ ಇದೆಯಲ್ಲ, ರೇಟ್ ಹೆಚ್ಚಾಗೈತಿ. ಮತ್ತು ಈ ಗೊಬ್ಬರ ಸರಿಯಾಗಿ, ಬೀಜಗಳು ಸರಿಯಾಗಿ ಯಾವ ಹೋಬಳಿ ಮಟ್ಟದಲ್ಲಿ ಆಗಲಿ, ತಾಲೂಕಾ ಮಟ್ಟದಾಗಲಿ ಆಗಲಿ, ಜಿಲ್ಲಾ ಮಟ್ಟದಾಗಲಿ ವಿತರಣೆ ಆಗ್ತಿಲ್ಲ. ರೈತರು ಕಂಗಾಲಾಗಿದ್ದಾರೆ. ಯಾಕಂದ್ರೆ ಮಳೆನೂ ಅಸ್ತವ್ಯಸ್ತ ಮಳೆ, ಬಂದಂಥ ಮಳೆಯಲ್ಲಿ ಏನಾದರೂ ಒಂದು ಸ್ವಲ್ಪ ಗೊಬ್ಬರ ಬೀಜ ಹಾಗೂ ಕೊಟ್ಟರೆ ಅವ್ರು ಸ್ವಲ್ಪ ಏನಾದರೂ ಮಾಡ್ಕೋಬೇಕನ್ನೋದು ರೈತರದ ಒಂದು ಆಸೆ. ಅನ್ನದಾತ ದೇವರಿಗೆ ಅನ್ಯಾಯ ಮಾಡೋದು ಈ ಸರ್ಕಾರಕ್ಕೆ ನಾನು ಖಂಡನೆ ಮಾಡ್ತೀನಿ. ಯಾಕಂದ್ರೆ ಪೂರ್ವವಾಗಿ ಏನು ಒಂದು ಜೂನ್ ಬರುತ್ತೆ, ಹಂಗಾಮಿ ಒಂದು ಏನು ಜೂನ್ ಮಳೆಗಾಲ ಬರುತ್ತಲ್ಲ, ಆ ಮಳೆಗಾಲಂತ ಪೂರ್ವದಲ್ಲಿ ದಾಸ್ತಾನುಗಳಿಗೆ, ಗೋಡೌನ್ಗಳಿಗೆ ನೀವು ರಸಗೊಬ್ಬರ ಹಾಗೂ ಬೀಜಗಳನ್ನ ಒಂದು ಸ್ಟಾಕ್ ಮಾಡ್ಕೋಬೇಕು. ಅದನ್ನೆಲ್ಲ ಬಿಟ್ಟುಕಿಸಿಂದ ಈಗ ಬರೀ ನೀವು ಮುಖ್ಯಮಂತ್ರಿ ಒಂದು ಹುಮ್ಮಸ್ಸಿನಲ್ಲಿ, ನೀವು ಬರೀ ಮಂತ್ರಿಗಳಾಗುವ ಒಂದು ಹುಮ್ಮಸ್ಸಿನಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಬರೀ ಮಂತ್ರಿ ಆಗ್ಬೇಕನ್ನು ಲಾಬಿ ಮಾಡ್ಲಾಕತ್ತೀರಿ. ನೋಡಿ, ನಾಚಿಕೆ ಬರ್ಬೇಕು ನಿಮಗೆಲ್ಲ. ಇಲ್ಲಿ ರೈತರ ಪರಿಸ್ಥಿತಿ ಏನೈತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದ ಬರೀ ಮಂತ್ರಿ ಏನು ಮಾಡ್ತೀರಿಪ್ಪ ನೀವು? ಇಲ್ಲಿವರೆಗೆ ಮಂತ್ರಿ ಆಗಿಲ್ಲ, ಒಂದಲ್ಲ 2 ಬಾರಿ 8 ವರ್ಷ ಸಿದ್ದರಾಮಯ್ಯ ಸರ್ಕಾರದಾಗ ಮಂತ್ರಿ ಆಗಿರಿ. ಈ ಜಿಲ್ಲೆಯಲ್ಲಿ ಸಮಸ್ಯೆಗಳು ಎಂಥವದಾವ ಅದೆಲ್ಲ ಬಿಟ್ಟು ಕೇಸಿಂದ ನಾನು ಮಂತ್ರಿ ಆಗ್ಬೇಕು, ನನಗೆ ಕೊಡಂಗಿಲ್ಲ, ನನಗೆ DCM ಆಗ್ಬೇಕು. ನಾ ಹೇಳ್ತೀನಿ ಎಲ್ಲ ಸಚಿವರಿಗೆ, ಶಾಸಕರಿಗೆ, 8 ಮಂದಿಗೆ ಹೇಳ್ತೀನಿ, ನೀವು ಮಂತ್ರಿ ಆಗೋದು 2ನೇ ವಿಷಯ. ಈ ಮಳೆಗಾಲ ಏನು ಬರುತ್ತಲ್ಲ, ಮಳೆಗಾಲಕ್ಕೆ ರೈತರಿಗೆ ಬೀಜ ಮತ್ತು ಗೊಬ್ಬರ ಒಂದು ಒಳ್ಳೆ ರೇಟ್ನಾಗ ಕೊಡ್ರಿ. ನೀವು ಮಂತ್ರಿ ಆಗೋದು ಅದಕ್ಕೆ ಮುಂದೆ ಕಾಲ ಹಂಗೆ ಅದಾವ. ನಿರಂತರ ನಿಮ್ದೆಲ್ಲ ಈ ನಿರಂತರ ನೀವೇನು ಕೊಟ್ಟಿರಲ್ಲ ಯೋಜನೆಗಳು, ಹಂಗೆ ನಿರಂತರ ಇರ್ತೀರಿ. ನೀವು ಒಬ್ಬ ಮಂತ್ರಿ ಆಗ್ತೀರಿ, ಆದಂಥ ಮಂತ್ರಿಗಳು ಇರಬೇಕು. ಎಲ್ಲ ಕಡೆ ಬರೀ ಇದೇ ಕಿಡಿಗೇಡಿತನ ಮಾಡ್ಕೊತ ಬಿಡ್ರಿ. ರೈತ ಅನ್ನದಾತರ ಏನದಾರಲ್ಲ, ಆ ದೇವ್ರುಗಳಿಗೆ ನೀವೆಲ್ಲ ಅನ್ಯಾಯ ಮಾಡ್ಲಾಕತ್ತೀರಿ. ಮುಂದಿನ ದಿನಮಾನದಲ್ಲಿ ಏನಾಕತ್ತೆ ವಿಚಾರ ಮಾಡ್ರಿ. ಮೊದಲ ಆ ರೈತರಿಗೆ ಗೊಬ್ಬರ ಮತ್ತು ಬೀಜ ಕೊಡ್ರಿ. ಅವ್ರು ಬೆಳೆದಂಥ ಬೆಳೆ ಬಂದ್ರೆ ಎಲ್ಲ ಸಾಮಾನ್ಯ ಜನರು, ನಾವು ಎಲ್ಲರೂ ಊಟ ಮಾಡ್ತೀವಿ. ಇರ್ಲಿಕ್ಕೆ ನಮ್ಮದು ಹೊರ ಹೋಗತಿ, ನಿಮ್ಮದು ಹೊರ ಹೋಗತಿ. ಅದಕ್ಕೆ ರೈತ ದೇವ್ರು ಏನದಾರಲ್ಲ ಅವ್ರಿಗೆ ಮೊದಲು ಕೊಡ್ರಿ. ಮುಖ್ಯಮಂತ್ರಿಗೆ ಮನವಿ ಮಾಡ್ಕೋತೀನಿ, DC ಅವರಿಗೆ ಮನವಿ ಮಾಡ್ಕೋತೀನಿ ಮತ್ತು ಕೃಷಿ ಇಲಾಖೆಯವರಿಗೆ ಮನವಿ ಮಾಡ್ಕೋತೀನಿ. ಮೊದಲು ಆದಷ್ಟು ಬೇಗ ಕಮ್ಮಿ ರೇಟ್ನಲ್ಲಿ ರಸಗೊಬ್ಬರ ಕೊಡ್ರಿ, ಕಮ್ಮಿ ರೇಟ್ನಲ್ಲಿ ಬೀಜ ಕೊಡ್ರಿ ಅಂತ ನಮ್ಮ ಸ್ವಾಭಿಮಾನ ಬರೋದ್ರಿಂದ ನಾನು ಇದೊಂದು ಖಂಡನೆ ಮಾಡ್ತೀನಿ. ಇದೊಂದು ಹೋರಾಟದ ಇದು ಒಟ್ಟ ಹೋರಾಟ ಇವತ್ತ ಅಲ್ಲ, ಇನ್ನು ಬೀಜ ಗೊಬ್ಬರ ರೇಟ್ ಕಮ್ಮಿ ಆಗ್ಬೇಕು ಅಲ್ಲಿ ಕೊಡುವವರೆಗೂ ನಮ್ಮ ಸ್ವಾಭಿಮಾನ ಬರೋದ್ರಿಂದ ನಮ್ಮ ಹೋರಾಟ ಮುಂದುವರಿತೈತಿ ಅನ್ನೋ ಮಾತನ್ನು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಅನಿಲ್ ಇಕ್ಕಡೆ ಅಂತೇಳಿ. ಬಣದಿಂದ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಸರ್. ಯಾಕೆ ಸರ್, ಏನಾಗಿತ್ತು ಸಮಸ್ಯೆ? ರೈತರಿಗೆ ಅನ್ಯಾಯ ಆಗತ್ತೆ ಸರ್. ರಸಗೊಬ್ಬರ ಮತ್ತು ಬೀಜಗಳನ್ನು ಪ್ರತಿಯೊಂದು ಊರಿನಲ್ಲಿ ಹಳ್ಳಿಯಲ್ಲಿ ಏನು ಮಾಡಕತ್ತ, ಸ್ಟಾಕ್ ಮಾಡ್ಕೊಳಕತ್ತಾರ. ರೈತರಿಗೆ ಕೊಡ್ಲಾಕತ್ತಿಲ್ಲ ಅದನ್ನು. ಅದಕ್ಕೋಸ್ಕರ ನಾವು ಜಿಲ್ಲಾಧಿಕಾರಿ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾ ಇದ್ದೇವೆ. ಏನಪ್ಪ ಅಂದ್ರೆ ಎಲ್ಲರಿಗೆ ಈ ಜೂನ್ 7ರಿಂದ ಮಳೆ ಚಾಲು ಆಗುತ್ತೆ. ಮಳೆ ಚಾಲು ಆಗೋಕ್ಕಿಂತ ಮುಂಚಿತವಾಗಿ ರಸಗೊಬ್ಬರ ಬೀಜವನ್ನು ಸರಿಯಾಗಿ ವಿತರಣೆ ಮಾಡಿದ್ರೆ ರೈತರು ಖುಷಿಯಿಂದ ಇರ್ತಾರೆ. ರೈತರು ಖುಷಿಯಿಂದ ಇದ್ರೆ ರೈತರೇ ನಾಡಿನ ಬೆನ್ನೆಲುಬು ಅಂತ ಹೇಳ್ತಾರೆ. ಆದರೆ ರೈತರಿಗೆ ಯಾರೂ ಏನೂ ಮಾಡಂಗಿಲ್ಲ. ಯಾಕಪ್ಪ ಅಂದ್ರೆ ರೈತರಿಗೆ ನಾವು ರಸಗೊಬ್ಬರ ಬೀಜ ಕೊಟ್ಟೇವಂದ್ರೆ ರೈತರು ಕೂಡ ಖುಷಿಯಾಗಿರ್ತಾರೆ. ಮಳೆ ಬೆಳೆ ಬರ್ತಾವೆ, ನಮ್ಮೆಲ್ಲರಿಗೂ ಒಂದು ಅನ್ನ ಬರುವಂಥ ಒಂದು ಇದು ಮಾಡ್ತಾರೆ. ಅದಕ್ಕೋಸ್ಕರ ನಾವು ಇವತ್ತು ರೈತರಿಗೋಸ್ಕರ ನಾವು ಬಂದು ಇಲ್ಲಿ ಮನವಿ ಮಾಡ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ಜಿಲ್ಲಾಧಿಕಾರಿ ವತಿಯಿಂದ ಮಾನ್ಯ ಮುಖ್ಯಮಂತ್ರಿ ಕಳಿಸ್ತಾ ಇದ್ದೀವಿ. ನಾನು ಲಿಂಗರಾಜ್ ಬಿದರಕುಂದಿ, ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ. ಸ್ವಾಭಿಮಾನಿ ಬಣದಿಂದ ವಿಜಯಪುರ ಜಿಲ್ಲಾ ಘಟಕದ ಹಾಗೂ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳನ್ನು ಕರ್ಕೊಂಡು ಇವತ್ತು ನಮ್ಮ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದೇನಪ್ಪ ಅಂತಂದ್ರೆ, ರೈತರಿಗೆ ಮಳೆಗಾಲ ಮುಂಜಾಗ್ರತವಾಗಿ
ಬೀಜಗಳು ಮತ್ತು ಬಿತ್ತನೆ ಬೀಜಗಳು ಮತ್ತು ರಸಗೊಬ್ಬರವನ್ನು ಧಾರಣೆ ಹೆಚ್ಚಿಗೆ ಮಾಡಿದ್ದಾರೆ. ಅದು ಧಾರಣೆ ಯೋಗ್ಯ ದರದಲ್ಲಿ ಅವರಿಗೆ ಧಾರಣೆ ಕೊಡೋ ಸಂಬಂಧ ಇವತ್ತಿನ ಈ ಹೋರಾಟ ಹಮ್ಮಿಕೊಂಡಿದೆ. ಹೌದ್ರಿ, ಇವತ್ತು ಪ್ರತಿಯೊಂದಕ್ಕೂ ದರ ಜಾಸ್ತಿ ಆಗ್ತಾ ಇದೆ ಅಂತೀರಿ. ಈ ಸದ ರಾಜ್ಯ ಸರ್ಕಾರ ಇದನ್ನ ಇದು ಮಾಡ್ಲಾಕ ಮತ್ತೆ ಗ್ಯಾರಂಟಿ ಅನುಷ್ಠಾನ ಮಾಡ್ಲಕ್ಕೆ ಹೊಂಟದಲ್ಲ, ಅದಕ್ಕೆ ಅಂತ ಹೇಳ್ತೀರಿ? ಗ್ಯಾರಂಟಿ ಅಂತೂ ನೋಡ್ರಿ, ಗ್ಯಾರಂಟಿ ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಮೊದಲು ಈ ಭಾರತ ದೇಶಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ರೈತರಿಗೆ ಯಾವ ಸವಲತ್ತುಗಳನ್ನು ಕೊಡಬೇಕಾಗಿದ್ದು ಆ ಸವಲತ್ತುಗಳನ್ನು ಕೊಟ್ಟು ಅವ್ರು ಗ್ಯಾರಂಟಿ ಕೊಡಲಿ, 10 ಗ್ಯಾರಂಟಿ ಕೊಟ್ಟರು ಅವ್ರಿಗೇನು ಕೇಳೋಕ್ಕಾಗಲ್ಲ. ಯಾಕಂತಂದ್ರೆ ಈ ರೈತರಿಗೆ ಸಿಕ್ಕಂಥ, ಯಾಕಂದ್ರೆ ಜೂನ್ ಮಳೆಗಾಲಕ್ಕೆ ಪ್ರಾರಂಭ ಆಗ್ತದೆ. ಮಳೆಗಾಲ ಮುಂಜಾಗ್ರತವಾಗಿ ಕೊಡಬೇಕಾಗಿರೋದು ರಸಗೊಬ್ಬರ ಮತ್ತು ಅವ್ರಿಗೆ ಬಿತ್ತನೆ ಬೀಜಗಳನ್ನು ಅವ್ರ ಯೋಗ್ಯ ದರದಲ್ಲಿ ಅವ್ರಿಗೆ ಕೊಟ್ಟು ಅವ್ರು ಮುಂದಿನ ಏನು ಗ್ಯಾರಂಟಿ ಕೊಡಲಿ, ಏನು ಕೊಡಲಿ, ಗ್ಯಾರಂಟಿ ಕೊಡ್ಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಏನಂದ್ರೆ ರೈತರಿಗೆ ಆಗ್ತಕ್ಕಂಥ ತೊಂದರೆ ಆಗದಂಗೆ ಮೊದಲು ಏನು ಬೇಕು ಅವ್ರಿಗೆ ತಲುಪಿಸ್ಬೇಕು ಮೊದಲಂತ ಈ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ಲಾಗ್ತದೆ. ಇವು DC ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ DK ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಡಬೇಕು. ತಮ್ಮ ಹೆಸರು ಸರ್? ಬಾಬಾಸಾಹೇಬ್ ಭತ್ರಿಗಳ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಪ್ರಧಾನ ಕಾರ್ಯದರ್ಶಿ. ಥ್ಯಾಂಕ್ ಯು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಮಹಿಳಾ ಅಧ್ಯಕ್ಷೆಯಾಗಿ ನಾವು ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೆ. ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥ ವಿಷಯ ಏನು ಅಂದರೆ ರೈತ ಅಂದರೆ ನಮ್ಮ ಕರ್ನಾಟಕದ ಬೆನ್ನೆಲುಬು ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ರೈತರಿಗೆ ಎಷ್ಟು ಮೋಸ ಆಗ್ತಾ ಇದೆ ಅನ್ನೋದನ್ನು ತಮ್ಮೆಲ್ಲರಿಗೂ ತಿಳಿದು ಬಂದಂಥ ವಿಷಯ ಇದೆ. ಗೊಬ್ಬರ ಇನ್ನು ಜೂನಲ್ಲಿ ಚಾಲೂ ಆಗಿದ್ದು, ನೀವು ಜುಲೈ ಮತ್ತು ಆಗಸ್ಟಲ್ಲಿ ರಸಗೊಬ್ಬರಗಳನ್ನು ಹಂಚಿಕೆ ಮಾಡಿದರೆ ಅವ್ರನ್ನ ಮನೆಯಲ್ಲಿಟ್ಟು ಪೂಜೆ ಮಾಡೋದಾ, ಇಲ್ಲ DK ಶಿವಕುಮಾರ್ ಅವ್ರನ್ನ ಪೂಜೆ ಮಾಡೋದಾ, ಇಲ್ಲ ಸಿದ್ದರಾಮಯ್ಯವ್ರನ್ನ ಪೂಜೆ ಮಾಡೋದಾ? ಕೊಡೋ ಸಮಯದಲ್ಲಿ ನೀವು ಕೊಟ್ಟರೆ ರೈತರು ತಮ್ಮ ಅನುಕೂಲಕ್ಕೆ ತಕ್ಕಂಥ ಬೆಳೆಗಳನ್ನು ಬಿತ್ತುಕೊಂಡು ಅದನ್ನು ಮಾರ್ಕೆಟ್ ಮಾಡಿದರೆ ನಮಗೂ ಸಹ ಅನುಕೂಲ, ತಮಗೂ ಸಹ ಅನುಕೂಲ. ರೈತ ತನ್ನ ಅಮೂಲ್ಯವಾದ ಹಸ್ತಗಳನ್ನು ಕೊಟ್ಟು ನಿಮಗೆ ಈ ಸೀಟಿಗೆ ಕುಂದಿಸ್ಯಾರ ಅನ್ನೋದು ನೀವು ಇವತ್ತು ಮರ್ತಿದ್ದೀರಿ. ಅದನ್ನು ಮರೆಯಲಾರದೆ ಪ್ರತಿಯೊಬ್ಬ ಅಧಿಕಾರಿಗಳಾಗಿರ್ಬೋದು, ಇವತ್ತು ರಾಜಕಾರಣಿಗಳಾಗಿರ್ಬೋದು, ರೈತರಿಗೆ ಬೆನ್ನೆಲುಬಾಗಿ ನೀವು ನಿಂತ್ರಿ ಅಂದರೆ ಅವರ ಅಮೂಲ್ಯವಾದ ಹಸ್ತಗಳನ್ನು ತಮಗೆ ದಾನ ಮಾಡಲು ಯಾವಾಗಲೂ ಸಿದ್ಧರಾಗಿದ್ದಾರೆ ಅನ್ನೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ. ತಮ್ಮ ರಾಜಕೀಯ ಒಂದು ಹುಮ್ಮಸ್ಸಿನಲ್ಲಿ ರೈತ ಇವತ್ತು ಯಾವ ಮಟ್ಟಕ್ಕೆ ನೊಂದುತ್ತಾ ಇದ್ದಾನೆ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ನಿಮ್ಮ ಜಾಗದಲ್ಲಿ ರೈತನ್ನು ಕೂಡಿಸ್ರಿ, ರೈತನ ಜಾಗದಲ್ಲಿ ನೀವು ಬನ್ನಿ. ಅದರ ಬೆಲೆ ಏನು ಅನ್ನೋದು ನಿಮಗೆ ಅವಾಗ ಅರಿವು ಆಗ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ನಾನು ಜಯಶ್ರೀ ಸೌಕಾರ್. ಓಕೆ, ಥ್ಯಾಂಕ್ ಯು.